खोल कर सुन लो। Once a gunda, always a gunda. He said, "Hey Mamta, kaan khol kar sun lo." Mr. Murderer, Mr. Extortionist, Mr. Tadipar, we'd like to say one thing to you. The problem with you gundas and mawalis is, you don't realize that when a dialogue has flopped. When a dialogue is flopped, you don't give the same dialogue again. So when Didi or Didi flop, you'd have to be a very stupid man to come back and try this, "Hey Mamta, kaan khol kar sun lo." ಶಕ್ತಿಯ ಬಗ್ಗೆ ಮಾತನಾಡುವಂತಹ ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಚುನಾವಣೆಯ ಸಮಯದಲ್ಲಿ ಏ ಮಮತಾ ಅಂತೇಳಿ ಏಕವಚನದಲ್ಲಿ ಮಾತನಾಡ್ತಾರೆ ಅಮಿತ್ ಶಾ ಅವರು. ನೋಡಿ, ಇವರು ನಾರಿ ಶಕ್ತಿಯನ್ನ ಇವರು ಕಾಪಾಡ್ತಾರಂತೆ, ನಾರಿ ಶಕ್ತಿಗೆ ಇವರು ಗೌರವ ಕೊಡ್ತಾರಂತೆ. ಇವರು ಬಳಸುವಂತಹ ಪದಗಳು ಯಾವ ರೀತಿ ಇದ್ದಾವೆ, ಇವರು ಬಳಸ್ತಾ ಇರುವಂತಹ ಮಾತುಗಳು ಯಾವ ರೀತಿ ಇದ್ದಾವೆ, ಇದೇನಾ ನಾರಿ ಶಕ್ತಿ ಅಂತಂದರೆ? ಡ್ರಾಮಾ ಮಾಡ್ತಾ ಇದ್ದಾರಾ ಇವರೆಲ್ಲನೂ? ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನಿರಂತರವಾಗಿ ತೃಣಮೂಲ ಕಾಂಗ್ರೆಸ್ಸನ್ನು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಒಬ್ಬ ಹೆಣ್ಣು ಮಗಳು ಅಂತಹ ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷಗಳ ಆಡಳಿತ ಇದ್ದಾಗ ಅದನ್ನು ಮೀರಿ 25 ವರ್ಷಗಳ ಕಾಲ ಎಡಪಕ್ಷಗಳು ಆಡಳಿತ ಮಾಡ್ತಿದ್ರು. 25 ವರ್ಷಗಳ ಕಾಲ ಜ್ಯೋತಿ ಬಸು, ಬುದ್ಧದೇವ್ ಭಟ್ಟಾಚಾರ್ಯ ಇವರು ಮುಖ್ಯಮಂತ್ರಿ ಆಗಿದ್ದಂತಹ ಪಶ್ಚಿಮ ಬಂಗಾಳವನ್ನು ಇವರು ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಮುನ್ನಡೆಸ್ತಾ ಇದ್ದಾರೆ. ಆ ಹೆಣ್ಣು ಮಗಳಿಗೆ ಯಾವ ರೀತಿ ನಡ್ಕೊಳ್ಬೇಕು, ಆ ಹೆಣ್ಣು ಮಗಳನ್ನು ಯಾವ ರೀತಿ ನಾವು ನಡೆಸ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲದಂಥವರು ಇವರು ಹೇಳ್ತಾ ಇದ್ದಾರೆ. ನೋಡಿ, TMCಯ ಸಂಸದರು ಹೇಳ್ತಾ ಇದ್ದಾರೆ. TMCಯ ಸಂಸದರು ಯಾವ ರೀತಿ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಇದೇನ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರುವಂತಹ ಗೌರವ? ನೀವು ಸದನದಲ್ಲಿ 2023ರಲ್ಲಿ ಇವರು ಮಹಿಳಾ ಬಿಲ್ ಪಾಸ್ ಆಗುತ್ತೆ, ಸಂಭ್ರಮಾಚರಣೆ ಮಾಡ್ತಾರೆ, ಹೊರಗಡೆ ಬಂದು ಫೋಟೋ ತೆಗೆಸ್ಕೊಳ್ತಾರೆ, ಅಹಮದಾಬಾದ್ಗೆ ಹೋಗಿ ರೋಡ್ ರ್ಯಾಲಿ ಮಾಡ್ತಾರೆ. ಎಲ್ಲವನ್ನೂ ಮಾಡಿದಂತಹ ಪ್ರಧಾನಮಂತ್ರಿಗಳು ಅವತ್ತು ಜಾರಿಗೊಳಿಸಲೇ ಇಲ್ಲ. ಇವತ್ತು ಬಂದು ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ಗೋಸ್ಕರವಾಗಿ ಮಹಿಳಾ ಮೀಸಲಾತಿಯನ್ನು ತೆಗೆದುಕೊಂಡು ಬರ್ತಾ ಇರೋದೆ. ಎಂಥದ್ರಿ ಇದು? ಇವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರಂತೆ. ಯಾವ ವಿಚಾರದಲ್ಲಿ? ಇವರನ್ನು ಹೇಳೋರು ಕೇಳೋರು ಯಾರೂ ಇಲ್ವಾ? ಏ ಮಮತಾ ಅಂತ ಹೇಳ್ತಾರಲ್ಲ, ಇವರು ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರಲ್ಲ ಆ TMC ಸಂಸದರು. ನಾವು ಯಾವ ಮನುಷ್ಯತ್ವ ಇಲ್ಲದಂತಹ ಜೀವನ ಮಾಡ್ತಾ ಇದ್ದೀರಲ್ಲ ನಾವು. ಯಾವ ಮೀಡಿಯಾಗಳಾದರೂ ಅಮಿತ್ ಶಾ ಅವರನ್ನು ಈ ಪದ ಬಳಸಿದ್ದು ತಪ್ಪು ಅಂತ ಏನಾದರೂ ಹೇಳ್ತಾ ಇದ್ದಾರಾ? ರಾಜಕೀಯದಲ್ಲಿ ರಾಜಕೀಯ ಮಾತಾಡಿ. ನೀವು ಆಡಳಿತ ವೈಖರಿ, ಆಡಳಿತ ವೈಫಲ್ಯ, ನೀವು ಮಾಡಿದಂತಹ ಕೆಲಸ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಮಾಡಿದೆ, ಭಾರತೀಯ ಜನತಾ ಪಕ್ಷ ಇರುವಂಥ ರಾಜ್ಯಗಳಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ, ನಾವು ಇಷ್ಟೆಲ್ಲ ಬೆಲೆ ಇಳಿಸಿದ್ದೀವಿ ಅಂತ ಕೇಳಿ. ಅದು ಬಿಟ್ಟುಬಿಟ್ಟು ಪಶ್ಚಿಮ ಬಂಗಾಳವನ್ನು ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಿ? ಒಬ್ಬ ಹೆಣ್ಣು ಮಗಳ ಹೆಸರನ್ನು ಬಳಸುವಂತಹ ರೀತಿ ಇದೇನಾ? ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದು ಇದೇ ಮಮತಾ ಬ್ಯಾನರ್ಜಿ, ಇದೇ TMC. ಅಟಲ್ ಬಿಹಾರಿ ವಾಜಪೇಯಿ ಅವರು BJP ಸರ್ಕಾರ ಭಾರತ ದೇಶದಲ್ಲಿ ಬರಬೇಕಾದ್ರೆ ಮಮತಾ ಬ್ಯಾನರ್ಜಿ ಅವರು ಬೆಂಬಲ ಕೊಟ್ಟಿದ್ರು. ಮರಿಬಾರ್ದು. ಅವತ್ತಿನ NDAನಲ್ಲಿ ಮಮತಾ ಬ್ಯಾನರ್ಜಿ ಸಹ ತೃಣಮೂಲ ಕಾಂಗ್ರೆಸ್ ಇತ್ತು. ಮರಿಬಾರ್ದು. ಇವತ್ತು ಕೇವಲ ಅಧಿಕಾರಕ್ಕೋಸ್ಕರವಾಗಿ ನಾನು ಏನು ಪದ ಬಳಸ್ತೀನಿ ಅನ್ನೋ ಪರಿಜ್ಞಾನ ಇಲ್ದಂಗೆ ಮಾತನಾಡ್ತಾ ಇದ್ದಾರಲ್ಲ. ಇದೇನ ಪ್ರಜಾಪ್ರಭುತ್ವ? ಇದೇನ ಸಂವಿಧಾನಕ್ಕೆ ಕೊಡ್ತಾ ಇರುವಂಥ ಗೌರವ ಇದೇನಾ? ಊರಿಗೆಲ್ಲ ಉಪದೇಶ ಹೇಳ್ತೀವಲ್ಲ, ನಾರಿ ಶಕ್ತಿ ಅಂತೀವಿ, ಶ್ರೀರಾಮಚಂದ್ರ ಅಂತೀವಿ, ರಾಮರಾಜ್ಯ ಅಂತೀವಿ, ಎಲ್ಲವನ್ನೂ ಮಾತನಾಡ್ತೀವಿ. ರಾಮರಾಜ್ಯ ಅಂತ ಮಾತನಾಡುವಂತಹ ಇವರು, ನಾರಿ ಶಕ್ತಿ ಅಂತ ಮಾತನಾಡುವಂತಹ ಇವರು ಬಳಸುವಂತಹ ಪದಗಳ ಪುಂಜಗಳನ್ನು ನೋಡಬೇಕು. ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಕರ್ನಾಟಕದಲ್ಲಿ ನೋಡಿ, ಪುತ್ತೂರಲ್ಲಿ BJP ಮುಖಂಡನ ಮಗ ಕೃಷ್ಣರಾವ್, 19 ವರ್ಷದ ಕೃಷ್ಣರಾವು ಪ್ರೆಗ್ನೆಂಟ್ ಮಾಡಿ ಮಗು ಆದರೂ ಸಹ ಮಗು ನಂದಲ್ಲ ಅಂದರು. ಇವತ್ತು ಕೋರ್ಟ್ ಏನು ಕೊಟ್ಟಿದೆ? 75,000 ರೂಪಾಯಿ ಜೀವನಾಂಶ ಕೊಡಬೇಕು ಅಂತ ಮಾಡಿದೆ. ಯಾವನಾದರೂ BJPಯ ಮುಖಂಡರುಗಳು ಇವನಿಗೆ ಚೀಮಾರಿ ಹಾಕಿದಾರಾ? BJP ಮುಖಂಡನಿಗೆ ಚೀಮಾರಿ ಹಾಕಿದಾರ? ಕೋರ್ಟು ಚೀಮಾರಿ ಹಾಕಿದೆ ಇವರಿಗೆ. ಆದರೂ ಸಹ ಇವರಿಗೆ ಸ್ವಲ್ಪನೂ ಪರಿಜ್ಞಾನ ಇಲ್ಲ. ಯಡಿಯೂರಪ್ಪನವರ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ಇದೆ, ಆದರೂ ಸಹ ಅವ್ರಿಗೇನು ನಾಚಿಕೆನೇ ಆಗ್ತಾ ಇಲ್ಲ.
ಈ ದೇಶದಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇರುವಂತಹ ವಿಚಾರ. ಇವತ್ತು ಹೆಣ್ಣು ಮಕ್ಕಳು ಎಲ್ಲದರಲ್ಲೂ ಬಳಕೆ ಆಗ್ತಾ ಇದ್ದಾರೆ. ಬಿಹಾರದ ಪಪ್ಪು ಯಾದವ್ ಹೇಳದ್ನಲ್ಲ, ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ಬರಬೇಕು ಅಂತಂದರೆ ಯಾವ ರೀತಿ ಬಳಕೆ ಆಗ್ತಾರೆ ಅಂತ ಹೇಳದ್ನಲ್ಲ, ಆ ರೀತಿಯೇ ಇವತ್ತು ಹೆಣ್ಣು ಮಕ್ಕಳನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು, ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಇದು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗಿರುವಂತಹ ಭದ್ರತೆ. ಲಕ್ಷಾಂತರ ಜನ ಇವತ್ತು ಕಾಣೆ ಆಗ್ತಾ ಇದ್ದಾರೆ, ಲಕ್ಷಾಂತರ ಜನ. ಅದರ ಬಗ್ಗೆ ವಿಚಾರ ಇಲ್ಲ, ಅದರ ಬಗ್ಗೆ ಪರಿಜ್ಞಾನ ಇಲ್ಲ ಇವರಿಗೆ. TMCನ ಟೀಕೆ ಮಾಡಬೇಕು, ಆಡಳಿತವನ್ನು ಟೀಕೆ ಮಾಡಿ. ಏ ದೀದಿ, ಏ ಮಮತಾ, ಇದನ್ನು ಒಬ್ಬ ವ್ಯಕ್ತಿ ಈ ದೇಶದ ಗೃಹ ಸಚಿವ ಮಾತನಾಡುವಂತಹ ಮಾತುಗಳು. ಈ ದೇಶದ ಗೃಹ ಸಚಿವ ಈ ಮಾತುಗಳನ್ನು ಮಾತನಾಡ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶವನ್ನು ಯಾವ ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಯಾವ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗಿರುವಂತಹ ಭದ್ರತೆಯನ್ನು ಈ ದೇಶದ ಗೃಹ ಸಚಿವರು ಒಬ್ಬ ಹೆಣ್ಣು ಮಗಳಿಗೆ ಕೊಡ್ತಾ ಇರುವಂತಹ ಗೌರವ. ಅದು ಒಂದು ರಾಜ್ಯದ ಮುಖ್ಯಮಂತ್ರಿಗೆ ನೀವು ಬಹಳಷ್ಟು ಗಮನಿಸಿರ್ತೀರೋ ಇಲ್ಲ ಗೊತ್ತಿಲ್ಲ, ಲೋಕಸಭೆಯಲ್ಲಿ TMCಯಿಂದ ಪ್ರತಿನಿಧಿಸುವಂಥ ಸಂಸದರುಗಳು ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾವೆ ಗೊತ್ತಾ? ಎಷ್ಟು ಚೆನ್ನಾಗಿ 2-3 ಜನ ಹೆಣ್ಣು ಮಕ್ಕಳು ಯಾವ ರೀತಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ನಿಜವಾದಂತಹ ಆಡಳಿತ ಪಕ್ಷವನ್ನು ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಬೇಕೋ ಆ ರೀತಿ ಸಿಲುಕಿಸ್ತಾ ಇದ್ದಾರೆ. ಇದೇ ಪ್ರಜಾಪ್ರಭುತ್ವ. ನೀವು ಓಪನ್ ಆಗಿ ಮಾತನಾಡೋದು, ನೀವು ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣೋದು. ಫಸ್ಟು BJPಯ ಸಂಸ್ಕೃತಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ಮಮತಾ ಬ್ಯಾನರ್ಜಿಯವರ ಬೆಂಬಲದೊಂದಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದುದು ಮರೆಯಕ್ಕೆ ಹೋಗಬಾರ್ದು ಯಾವತ್ತೂ. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂತಹ ಸ್ಥಾನಮಾನ ಇದೆ. ಆ ಸ್ಥಾನಮಾನಕ್ಕೆ ಗೌರವ ಕೊಡುವುದನ್ನು ಫಸ್ಟ್ ರೂಢಿ ಮಾಡ್ಕೊಳ್ಳಿ. ಪ್ರಧಾನಮಂತ್ರಿಗಳು ಒಂದು ರೀತಿ ನಾಟಕ ಮಾಡ್ತಾರೆ, ಗೃಹ ಸಚಿವರು ಒಂದು ರೀತಿ ನಾಟಕ ಮಾಡ್ತಾರೆ. ಇವರ ನಾಟಕಗಳನ್ನು ನಂಬಿಕೊಂಡು ಈ ಕುರುಡು ಭಕ್ತರು ಏನಿದಾರಲ್ಲ, ಈ ಅಂಧ ಭಕ್ತರು ಏನೇನು ಮಾತಾಡಬೇಕು, ಏನೇನು ಆಟ ಆಡಬೇಕು ಎಲ್ಲವನ್ನೂ ಆಟ ಆಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. कान खोलकर सुन लो. Once a gunda, always a gunda. He said, "Hey Mamta, कान खोल कर सुन लो." Mr. Murderer, Mr. Extortionist, Mr. Tadipar, we'd like to say one thing to you. The problem with you gundas and mawalis is, you don't realize that when a dialogue has flopped, you don't give the same dialogue again. So when Diddi flop, you'd have to be a very stupid man to come back and try this. Hey Mamta, कान खोल कर सुन लो. So these are all dialogues from cheap flop movies. We suggest on the 4th of May, you go home and you say this to your own people. Don't write on our mothers and sisters.